ಗಂಡನ ಅಕ್ರಮ ಸಂಬಂಧಕ್ಕೆ ಗೃಹಿಣಿ ಬಲಿಯಾದ್ಲ. ಮದುವೆಯಾದ ಕೆಲವೇ ತಿಂಗಳಿಗೆ ಮಹಿಳೆ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಅಡಗಿದೆ ಸಾವಿನ ರಹಸ್ಯ. ಎಸ್, ಮದುವೆ ಅನ್ನೋದು ಹೆಣ್ಣು ಮಕ್ಕಳ ಬಾಳಿಗೆ ತುಂಬಾ ಅಮೂಲ್ಯವಾದದ್ದು. ಅಪ್ಪ ಅಮ್ಮನ ಮನೆಯಲ್ಲಿ ರಾಣಿಯಂತೆ ಸುಖವಾಗಿ ಬೆಳೆದಿದ್ದ ಮುದ್ದಾದ ಮಗಳು ಗಂಡನ ಮನೆಯಲ್ಲಿ ಆಳಾಗಿ ದುಡಿತಾಳ. ಗಂಡ ಒಳ್ಳೆಯವನಾಗಿದ್ರೆ ಅಷ್ಟೇ ಆಕೆಯ ಬದುಕು ಸುಂದರ, ಇಲ್ಲವಾದ್ರೆ ಆಕೆಯ ಜೀವನ ಘನಘೋರ. ಆದ್ರೆ ಅದೆಷ್ಟೋ ಹೆಣ್ಣು ಮಕ್ಕಳ ಬಾಳು ಮದುವೆಯಾದ ಮೇಲೆ ನರಕವಾಗಿದ್ದು, ಅಲ್ಲೋ ಇಲ್ಲೋ ಕೆಲ ಹೆಣ್ಣು ಮಕ್ಕಳ ಬದುಕು ಮಾತ್ರ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮುದ್ದಾದ ಸಂಗಾತಿ ಇದ್ರೂ ಕೂಡ ಕೆಲ ಗಂಡಸರು ಅಕ್ರಮ ಸಂಬಂಧಕ್ಕೆ ಬೀಳ್ತಾರೆ. ಸಾಲದಕ್ಕೆ ಕಟ್ಕೊಂಡ ಹೆಂಡತಿಗೆ ಕೊಡಬಾರದ ಕಷ್ಟವನ್ನ ಕೊಡ್ತಾರೆ. ತವರು ಮನೆಯಿಂದ ಚಿನ್ನ ದುಡ್ಡು ತರುವಂತೆ ಚಿತ್ರಹಿಂಸೆ ಕೊಡ್ತಾನೆ ಇರ್ತಾರೆ. ಗಂಡನ ಹಿಂಸೆ ತಾಳಲಾರದೆ ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಈಗ ಅಂತಹದ್ದೇ ದಾರುಣ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದ್ದು, ಗಂಡನ ಅಕ್ರಮ ಸಂಬಂಧ ಹಾಗೂ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತ ಹೆಂಡತಿಯೊಬ್ಬಳು ಸಾವಿಗೆ ಶರಣಾಗಿದ್ದಾಳೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೀಗೆ ಮೋಹಕ ಚೆಲುವೆ ತರ ಕಾಣಿಸ್ತಾ ಇರೋ ಚೆಲುವೆ ಈಕೆ ಯಾವ ಮಾಡಲು ಅಲ್ಲ, ಹೀರೋಯಿನ್ ಕೂಡ ಅಲ್ಲ. ಆದ್ರೆ ಹೀರೋಯಿನ್ ಅನ್ನೇ ಸೈಡ್ ಹೊಡೆಯುವಷ್ಟು ಸುಂದರವಾಗಿರೋ ಸುಂದರಿ. ಈ ಸುಂದರಿ ತನ್ನ ಸೌಂದರ್ಯದಷ್ಟೇ ಮದುವೆಯ ಜೀವನ ಸುಂದರವಾಗಿರುತ್ತೆ ಅಂತ ಅಂದ್ಕೊಂಡಿದ್ಲು. ಆದ್ರೆ ವಿಧಿಯ ಬರಹಕ್ಕೆ ಚೆಲುವೆ ಮದುವೆಯಾದ 6-7 ತಿಂಗಳಿಗೆ ಸಾವಿಗೆ ಶರಣಾಗಿದ್ದಾಳೆ. ಈ ಚೆಲುವೆಯ ಹೆಸರು ಲತಾ ಅಂತ. ಜಸ್ಟ್ 26 ವರ್ಷ ವಯಸ್ಸಷ್ಟೇ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಗ್ರಾಮದ ನಿವಾಸಿ. ಬದುಕಿನ ಬಗ್ಗೆ ಬೆಟ್ಟದಷ್ಟು ಆಸೆ ಕನಸುಗಳನ್ನ ಹೊಂದಿದವಳು. ಡಿಗ್ರಿ ಓದ್ಕೊಂಡಿದ್ದು ಅಪ್ಪ ಅಮ್ಮನ ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ ಲತಾ ಕಳೆದ ಮೇ ತಿಂಗಳಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ದಿಂಡದಹಳ್ಳಿ ಗ್ರಾಮದ ಗುರುರಾಜ್ ಜೊತೆ ಅದ್ದೂರಿಯಾಗಿ ಮದುವೆಯನ್ನ ಆಗಿದ್ಲ. ಇನ್ನು ಶಿವಮೊಗ್ಗದ ಭದ್ರಾ ಪ್ರಾಜೆಕ್ಟ್ ಇಂಜಿನಿಯರ್ ಆಗಿದ್ದ ಗುರುರಾಜ್ ಲತಾಳನ್ನ ಮದುವೆಯಾಗುವ ವೇಳೆ ಕೈ ತುಂಬಾ ವರದಕ್ಷಿಣೆ, ಸೂಟು ಬೂಟು, ವಾಚ್, ಬಂಗಾರ ಕೊಟ್ಟು ಲತಾ ಪೋಷಕರು ಮುದ್ದಿನ ಮಗಳನ್ನ ದಾರೆ ಎರೆದುಕೊಟ್ಟಿದ್ರು. ಆದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಗಂಡ ಗುರುರಾಜ್ ಹಾಗೂ ಅವನ ಕುಟುಂಬಸ್ಥರ ನಿಜ ರೂಪ ಬಯಲಾಗಿದೆ. ಲಕ್ಷ ವರದಕ್ಷಿಣೆ ಕೊಟ್ಟಿದ್ರು ಕೂಡ ಮತ್ತೆ ಮತ್ತೆ ತರುವಂತೆ ಹೆಂಡತಿ ಲತಾಗೆ ಗುರುರಾಜ್ ಹಿಂಸೆ ಕೊಡ್ತಿದ್ನಂತೆ. ಅದೆಷ್ಟರ ಮಟ್ಟಿಗೆ ಹಿಂಸೆ ಕೊಡ್ತಾ ಇದ್ದ ಅಂದ್ರೆ ಊಟ ತಿಂಡಿ ಬಟ್ಟೆ ಸೇರಿದಂತೆ ಪ್ರತಿ ವಿಚಾರದಲ್ಲಿಯೂ ಗುರುರಾಜ್ ಹಾಗೂ ಅತ್ತೆ ಮಾವ ಕಿರುಕುಳ ಕೊಡ್ತಾ ಇದ್ರಂತೆ. ಆರಂಭದಲ್ಲಿ ಗಂಡನ ಮನೆಯವರ ಕಿರುಕುಳವನ್ನ ಲತಾ ಸಹಿಸಿಕೊಂಡೇ ಬಂದಿದ್ದಾಳೆ. ಅಲ್ಲದೆ ಯಾರು ಕೈ ಬಿಟ್ರು ನನ್ನ ಗಂಡ ನನ್ನ ಜೊತೆ ಇದ್ದೇ ಇರ್ತಾನೆ ಅಂತ ಬಲವಾಗಿ ಲತಾ ನಂಬಿದ್ಲು. ಆದ್ರೆ ಗಂಡ ಗುರುರಾಜ್ ತನ್ನ ಅಪ್ಪ ಅಮ್ಮನ ಮಾತನ್ನ ಕೇಳಿ ಹೆಂಡತಿಗೆ ಕೊಡಬಾರದ ಹಿಂಸೆಯನ್ನ ಕೊಟ್ಟಿದ್ದಲ್ಲದೆ ಗಂಡ ಗುರುರಾಜ್ ಬೇರೊಬ್ಬಳೊಂದಿಗೆ ಚಾಟಿಂಗ್ ಡೇಟಿಂಗ್ ಮಾಡ್ತಾ ಇದ್ನಂತೆ. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ತಿಳಿದ ಲತಾಗೆ ಬರ ಸಿಡಿಲೆ ಬಡಿದಂತಾಗಿತ್ತು. ಇನ್ನು ಗಂಡನ ಅಕ್ರಮ ಸಂಬಂಧ ಹಾಗೂ ವರದಕ್ಷಿಣೆ ಕಿರುಕುಳದ ಬಗ್ಗೆ ಲತಾ ತನ್ನ ತವರು ಮನೆಗೆ ತಿಳಿಸಿದಾಳೆ. ಮಗಳ ಕಷ್ಟವನ್ನ ಬಗೆಹರಿಸಲು ಲತಾ ಹೆತ್ತವರು ಎಷ್ಟೇ ಪ್ರಯತ್ನಿಸಿದ್ರೂ ಆಗ್ಲೇ ಇಲ್ಲ. ಇತ್ತ ಗಂಡ ಹಾಗೂ ಆತನ ಕುಟುಂಬಸ್ಥರ ನಡವಳಿಕೆಯಿಂದ ಬೇಸತ್ತ ಲತಾ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದು. ತವರು ಮನೆಗೆ ಬಂದ ಲತಾ ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಮೆಸೇಜ್ ಹಾಕಿ ಚಪ್ಪಲಿ ಮೊಬೈಲ್ ಬಿಟ್ಟು ಕಳೆದ ಸೋಮವಾರ ಭದ್ರಾ ನಾಲೆಗೆ ಹಾರಿದಾಳೆ. 2 ದಿನಗಳ ಬಳಿಕ ಲತಾಳ ಶವ ಪತ್ತೆಯಾಗಿದ್ದು, ಹೆತ್ತ ಮಗಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವರದಕ್ಷಿಣೆ ದಾಹ, ಮನೆಯಲ್ಲಿ ಸುಂದರ ಹೆಂಡತಿ ಇದ್ರೂ ಅಕ್ರಮ ಸಂಬಂಧಕ್ಕೆ ಬಲಿಯಾದ ಗಂಡ ಹಾಗೂ ಗಂಡನ ಮನೆಯವರ ಅಮಾನವೀಯ ನಡವಳಿಕೆಗೆ ಬೇಸತ್ತ ಬದುಕಿ ಬಾಳಬೇಕಾಗಿದ್ದ ಯುವತಿ ದುರಂತ ಅಂತ್ಯ ಕಂಡಿದ್ದು ಮಾತ್ರ ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್,
ಪ್ರಜಾಶಕ್ತಿ ಟಿವಿ.